ವಿದ್ಯಾರ್ಥಿಗಳೇ ನಮಸ್ಕಾರ. ಮೊನ್ನೆ ದಿನ ನಾವು ತ್ರಿಕೋನಮಿತಿಯ ಪ್ರಸ್ತಾವನೆಯಲ್ಲಿ ಅನೇಕ ವಿಚಾರಗಳನ್ನು ತಿಳ್ಕೊಂಡಿದ್ದೀವಿ. ಈಗಾಗಲೇ ತ್ರಿಕೋನಮಿತಿಯ ಅನುಪಾತಗಳು, ತ್ರಿಕೋನಮಿತಿಯ ನಿರ್ದಿಷ್ಟ ಕೋನಗಳು ಮತ್ತು ಅವುಗಳಿಗೆ ಸಂಬಂಧಿಸಿದಂಥ ಸಮಸ್ಯೆಗಳು, ಹಾಗೆಯೇ ತ್ರಿಕೋನಮಿತಿಯ ನಿತ್ಯ ಸಮೀಕರಣಗಳು sin ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಈಸ್ ಈಕ್ವಲ್ ಟು 1, ಹಾಗೆಯೇ 1 ಪ್ಲಸ್ tan ಸ್ಕ್ವೇರ್ ಥೀಟಾ ಈಸ್ ಈಕ್ವಲ್ ಟು ಯಾವುದು 1 ಪ್ಲಸ್ tan ಸ್ಕ್ವೇರ್ ಥೀಟಾ ಈಸ್ ಈಕ್ವಲ್ ಟು ಸೀಕೆಂಡ್ ಸ್ಕ್ವೇರ್ ಥೀಟಾ, 1 ಪ್ಲಸ್ ಕಾಟ್ ಸ್ಕ್ವೇರ್ ಥೀಟಾ ಈಸ್ ಈಕ್ವಲ್ ಟು ಕೊಸೀಕೆಂಡ್ ಸ್ಕ್ವೇರ್ ಥೀಟಾ. ಈ ನಿತ್ಯ ಸಮೀಕರಣಗಳ ಬಗ್ಗೆ ಈಗಾಗಲೇ ಅಧ್ಯಯನ ಮಾಡಿದ್ದೇವೆ. ಈಗ ಮೊನ್ನೆ ದಿನ ಇವುಗಳಿಗೆ ಸಂಬಂಧಪಟ್ಟಂತ 2 ಲೆಕ್ಕಗಳನ್ನು ಮಾಡಿದ್ದು, ಒಂದು ಲೆಕ್ಕವನ್ನು ಹೋಮ್ವರ್ಕಿಗೂ ಸಹ ಕೊಟ್ಟಿತ್ತು. ಅದನ್ನು ಮಾಡಿದ್ದೀರಾ ಅಂತ ನಾನು ಭಾವಿಸಿದೆ. ಯಾವುದು 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಬಂದಿದೆಯಾ ಉತ್ತರ? ನೋಡೋಣ. ಒನ್ ಪ್ಲಸ್ tan square theta into 1 minus sin theta into 1 plus cos theta, 1 minus sin theta into 1 plus cos 1 plus sin theta is equal to 1 ಎಂದು ಸಾಧಿಸಿ. ಓಕೆ, ನಾನು ಮೊನ್ನೆ ದಿನ ಹೇಳಿದ್ದೆ ಲೆಕ್ಕಗಳನ್ನು ಹೇಗೆ ಮಾಡಬೇಕಂತ. ಇಲ್ಲಿ ನಾನು ಡೈರೆಕ್ಟ್ ಆಗಿ ಲೆಕ್ಕ ಬರ್ಕೊಂಡು ಅದರಲ್ಲಿ ಐ ಕನ್ಸಿಡರ್ ಇಂಡಸ್ಟ್ರೀಸ್. ಇಲ್ಲೇನು ಮಾಡೋಣ ಮಕ್ಕಳು, ನಿಮಗೊಂದು ಇಂಟನ್ನು ಕೂಡ ಹೇಳಿದೆ. 1 ಮೈನಸ್ ಸೈನ್ ಥೀಟಾ ಇಂಟು 1 ಪ್ಲಸ್ ಸೈನ್ ಥೀಟಾ ಅಂತಕ್ಕಂಥದ್ದು ಯಾವ ರೂಪದಲ್ಲಿದೆ? ಎಸ್, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ರೂಪದಲ್ಲಿದೆ ಅಂತ. ಈ ಮೊದಲನೇದು ಏನಿದೆ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಕೀಪ್ ಆಸ್ ಇಟ್ ಇಸ್, ಹಾಗೆ ಬರ್ಕೊಂಡು 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ, 1 minus sin theta into 1 plus cos theta is equal to 1 square minus sin square theta. 1 square ಅಂದ್ರೆ 1 minus sin square theta. ಕರೆಕ್ಟಾ? a square minus b square. ಈಗ 1 plus tan square theta ನಮ್ಮ ತಾಗೆ ಹೇಳ್ತೀನಿ ನಾನು. 1 minus sin square theta is equal to, ನಾವು ನಿತ್ಯ ಸಮೀಕರಣದ ಪ್ರಕಾರ ಏನು ಬರೆಯಬಹುದು? ನಮ್ಮ ಹತ್ರ ಏನಿದೆ, sin square theta plus cos square theta is equal to 1 ಅಂತಕ್ಕಂಥ ನಿತ್ಯ ಸಮೀಕರಣ ಇದೆ. ನನಗೇನು ಬೇಕು, ಈ sin square theta ನ ಆ ಕಡೆ ಕಳಿಸೋಣ. ಹಾಗೇನಾಗುತ್ತೆ ಅದು cos square theta is equal to 1 minus sin square theta. ಅದೇ ನಿತ್ಯ ಸಮೀಕರಣ, ಬೇರೆ ರೂಪ. ಸೊ ಹಾಗಾಗಿ ಇನ್ ಪ್ಲೇಸ್ ಆಫ್ 1 minus sin square theta ಆಗ ನಾವೇನಾಗ್ತದೆ cos square theta. ಹೌದಾ? cos square theta. ಹಾಗೆ 1 plus tan square theta ಅಂತಂದ್ರೆ sec square theta. ಹೌದಾ? sec square theta into cos ನ ವಿಲೋಮ ಏನು? sec 1 by sec square theta. ಕರೆಕ್ಟಾ? ಈಗ ಏನಾಯ್ತು, ಅಂಶ ಛೇದ ಆನ್ಸರ್ ಆಯ್ತು 1. ಕರೆಕ್ಟಾ? ಮಾಡಿದ್ದೀರಾ? ಬರ್ಕೊಳ್ಳಿ. ಸ್ವಲ್ಪ ಆಲೋಚನೆ ಮಾಡಿದ್ರೆ ನಿಮಗೆ ಉತ್ತರ ಗೊತ್ತಾಗ್ಬಿಡುತ್ತೆ. ಆಯ್ತಾ? ಓಕೆ, ಮುಂದಿನ ಲೆಕ್ಕ 1 ಪ್ಲಸ್ ಸೈನ್ ಥೀಟಾ 1 ಪ್ಲಸ್ ಸೈನ್ ಥೀಟಾ ಡಿವೈಡೆಡ್ ಬೈ 1 ಮೈನಸ್ ಸೈನ್ ಥೀಟಾ is equal to sec theta plus tan theta whole square ಎಂದು ಸಾಧಿಸಿ. sec theta plus tan theta whole square ಎಂದು ಸಾಧಿಸಿ.
ನಾನು ಈಗಾಗಲೇ ಹೇಳಿದ್ದೀನಿ, ಈ ನಿತ್ಯ ಸಮೀಕರಣಗಳಿಗೆ ಸಂಬಂಧಿಸಲ್ಪಟ್ಟಂತ ಲೆಕ್ಕಗಳನ್ನ LHS ತಗೊಂಡು ದಟ್ ಈಸ್ ಈಕ್ವಲ್ ಟು RHS ಅಂತ ಪ್ರೂವ್ ಮಾಡಬಹುದು. RHS ತಗೊಂಡು ದಟ್ ಈಸ್ ಈಕ್ವಲ್ ಟು LHS ಅಂತ ಮಾಡಬಹುದು. ಅಟ್ ಎ ಟೈಮ್ ಎರಡನ್ನು ಕನ್ಸಿಡರ್ ಮಾಡಿಕೊಂಡು ಆಪರೇಟ್ ಮಾಡ್ತಾ ಹೋಗ್ಬಿಟ್ಟು ಫೈನಲ್ ಅಲ್ಲಿ ಎರಡೂ ಕಡೆ ಬಂದಿರತಕ್ಕಂಥ ಉತ್ತರ ಸಮ ಆಗಿದೆ, ಹಾಗಾಗಿ ವಿ ಆರ್ ಪ್ರೂವ್ಡ್ ಅಂತ ಕೂಡ ತೋರಿಸ್ತೀವಿ. ಸೊ ಈಗ ನಾವೇನ್ ಮಾಡ್ತೀನಿ, ಇಲ್ಲಿ LHS ಅನ್ನ ಪರಿಗಣಿಸ್ತೀನಿ. LHS ಇಸ್ ಈಕ್ವಲ್ ಟು ಏನಿದೆ 1 ಪ್ಲಸ್ ಸೈನ್ ಥೀಟಾ ಇಂಟು 1 ಮೈನಸ್ ಸೈನ್. ಓಕೆ, ಈ ರೀತಿ ಇದ್ದಾಗ ಏನ್ ಮಾಡಬೇಕು ಅಂದ್ರೆ ಇವುಗಳನ್ನ ಅಂಶ ಮತ್ತು ಛೇದದ ರೂಪದಲ್ಲಿ ಅಂದ್ರೆ ಭಿನ್ನರಾಶಿ ರೂಪದಲ್ಲಿ ಚಿಹ್ನೆಗಳು ಬೇರೆಗಳಾಗಿದ್ದು ದ್ವಿಪದಗಳಾಗಿದ್ದು ಅದನ್ನ ಅಕರಣೀಕರಣ ಮಾಡ್ತಿದ್ವಿ ನಾವು. ಆ ರೀತಿಯಲ್ಲಿ ಇದರ ಅಕರಣೀಕಾರಕದಿಂದ ಗುಣಿಸ್ಬೇಕು. ಅಂದ್ರೆ 1 ಮೈನಸ್ ಸೈನ್ ಥೀಟಾ ಇದೆ ಅಂದ್ರೆ ಅದನ್ನ 1 ಪ್ಲಸ್ ಸೈನ್ ಥೀಟಾದಿಂದ ಅಂಶ ಮತ್ತು ಛೇದ ಎರಡನ್ನು ಕೂಡ ಗುಣಿಸ್ಬೇಕು. 1 ಪ್ಲಸ್ ಸೈನ್ ಥೀಟಾ ಡಿವೈಡೆಡ್ ಬೈ 1 ಪ್ಲಸ್ ಸೈನ್. ಆಯ್ತಾ? ಛೇದದಲ್ಲಿ 1 ಪ್ಲಸ್ ಸೈನ್ ಥೀಟಾ ಇದ್ರೆ ಯಾವ್ದು ಗುಣಿಸ್ಬೇಕಿತ್ತು? 1 ಮೈನಸ್ ಸೈನ್ ಥೀಟಾ ಡಿವೈಡೆಡ್ ಬೈ 1 ಮೈನಸ್ ಸೈನ್ ಥೀಟಾ. ಸೊ ಈಗ ಅಂಶ ಗುಣಿಸ್ಕೊಳ್ಳೋಣ. ಏನಾಯ್ತು? 1 ಪ್ಲಸ್ ಸೈನ್ ಥೀಟಾ ಹೋಲ್ ಸ್ಕ್ವೇರ್. ಕರೆಕ್ಟಾ? ಡಿವೈಡೆಡ್ ಇದು ಹೆಂಗಿದೆ? a ಮೈನಸ್ ಬಿ ಇಂಟು a ಪ್ಲಸ್ a ಸ್ಕ್ವೇರ್ 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ a ಪ್ಲಸ್ ಬಿ ಇಂಟು a ಮೈನಸ್ ಬಿ a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಇಂಟು ಸೈನ್ ಸ್ಕ್ವೇರ್ ಥೀಟಾ. ಇದು ಯಾವ ರೂಪದಲ್ಲಿದೆ? a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ರೂಪದಲ್ಲಿದೆ. ವಿಸ್ತರಣೆ ಮಾಡೋಣ ಇದನ್ನ. ವಿಸ್ತರಣೆ ಮಾಡೋಣ. ಓಕೆ, 1 ಸ್ಕ್ವೇರ್ 1 ಪ್ಲಸ್ ಬಿ ಸ್ಕ್ವೇರ್ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ 2 ಇಂಟು 1 ಇಂಟು ಸೈನ್ ಥೀಟಾ 2 ಸೈನ್ ಥೀಟಾ. ಕರೆಕ್ಟಾ? a ಪ್ಲಸ್ ಬಿ ಹೋಲ್ ಸ್ಕ್ವೇರ್ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2 ಡಿವೈಡೆಡ್ ಬೈ 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಅಂತ ಬರೀಬಹುದು. ಎಸ್, ಕಾಸ್ ಸ್ಕ್ವೇರ್ ಥೀಟಾ ಅಂತ ಬರೀಬಹುದು. ಕರೆಕ್ಟಾ? 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1 ನ ನಿತ್ಯ ಸಮೀಕರಣದ ಪ್ರಕಾರ ಕಾಸ್ ಸ್ಕ್ವೇರ್ ಥೀಟಾ ಅಂತ ಬರೀಬಹುದು. ಪ್ರತಿಯೊಂದು ಅಂಶದಲ್ಲಿರ್ತಕ್ಕಂಥ ಪ್ರತಿಯೊಂದು ಪದವನ್ನು ಕೂಡ ಛೇದದಿಂದ ಭಾಗಿಸ್ತೇನೆ. ಏನಾಗುತ್ತೆ? 1 ಬೈ ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಥೀಟಾ ಬೈ ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ 2 ಸೈನ್ ಥೀಟಾ ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ಥೀಟಾ. ಕರೆಕ್ಟ್? ಈಗ 1 ಬೈ ಕಾಸ್ ಅಂದ್ರೆ ಕಾಸ್ ನ ವಿಲೋಮ ಏನು? ಸೆಕ್ ಸ್ಕ್ವೇರ್ ಥೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಥೀಟಾ ಬೈ ಕಾಸ್ ಸೈನ್ ಥೀಟಾ ಬೈ ಕಾಸ್ ಥೀಟಾ ಇಸ್ ಈಕ್ವಲ್ ಟು tan ಥೀಟಾ. ಹಾಗಾದ್ರೆ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು tan ಸ್ಕ್ವೇರ್ ಥೀಟಾ ಪ್ಲಸ್ ಇದನ್ನ ಸ್ವಲ್ಪ ಬೇರೆ ತರ ಬರುತ್ತೆ. 2 ಇಂಟು ಸೈನ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ. ಕಾಸ್ ಸ್ಕ್ವೇರ್ ಥೀಟಾ ಅಂದ್ರೆ ಕಾಸ್ ಥೀಟಾ ಕಾಸ್ ಸ್ಕ್ವೇರ್ ಥೀಟಾ ಸ್ಪ್ಲಿಟ್ ಮಾಡ್ತಾ ಇದ್ದೀವಿ. a ಸ್ಕ್ವೇರ್ ಇಸ್ ಈಕ್ವಲ್ ಟು a ಇಂಟು a. ಹಾಗೆ ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು ಕಾಸ್ ಥೀಟಾ ಇಂಟು ಕಾಸ್ ಥೀಟಾ ಇಂಟು 1 ಬೈ ಕಾಸ್. ರೈಟ್? ದಟ್ ಇಸ್ ಈಕ್ವಲ್ ಟು ಈಗ ನೋಡಿ sec ಸ್ಕ್ವೇರ್ ಥೀಟಾ ಕೆಪಾಸಿಟೀಸ್ tan ಸ್ಕ್ವೇರ್ ಥೀಟಾ ಕೂಡ ಬೇಕು. ಹಾಗೆ ಪ್ಲಸ್ 2 ಇಂಟು ಸೈನ್ ಥೀಟಾ ಬೈ ಕಾಸ್ ಥೀಟಾ ಅಂದ್ರೆ tan ಥೀಟಾ. ಹಾಗೆ 1 ಬೈ ಕಾಸ್ ನ ವಿಲೋಮ sec. ಕಾಸ್ ನ ವಿಲೋಮ sec. ಈಗ ನೋಡಿ ಇದು ಸುಮ್ಮನೆ ಅನ್ಕೊಳ್ಳಿದೆ. ಗಮನಿಸಿ ಇದು ಯಾವ ರೂಪದಲ್ಲಿದೆ? sec ಸ್ಕ್ವೇರ್ ಥೀಟಾ tan ಸ್ಕ್ವೇರ್ ಥೀಟಾ 2 ಇಂಟು sec ಥೀಟಾ ಇಂಟು tan ಥೀಟಾ ಅಂದ್ರೆ ಇದನ್ನ a ಸ್ಕ್ವೇರ್ ಅನ್ಕೊಂತೀನಿ, ಇದನ್ನ b ಸ್ಕ್ವೇರ್ ಅನ್ಕೊಂತೀನಿ, ಇದನ್ನ 2ab ಅಂತ. ಹಾಗಾದ್ರೆ ಏನಾಗಿದೆ? a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಪ್ಲಸ್ 2ab ಅಂತ ಹೇಳಿದ್ರೆ ಯಾವ ರೂಪ? ಎಸ್, sec ಥೀಟಾ ಪ್ಲಸ್ tan ಥೀಟಾ ಹೋಲ್ ಸ್ಕ್ವೇರ್ ಅಥವಾ tan ಥೀಟಾ ಪ್ಲಸ್ sec ಥೀಟಾ ಹೋಲ್ ಸ್ಕ್ವೇರ್ ಅಂತ ಬರ್ತದೆ. sec ಥೀಟಾ ಪ್ಲಸ್ tan ಥೀಟಾ ಹೋಲ್ ಸ್ಕ್ವೇರ್ ಅಂತ ಬರ್ತದೆ. ನೋಡಿ ನಮ್ಮ RHS ಏನಿದೆ? ಸೇಮ್ ಇದೆ ಅಲ್ವಾ? ಹಾಗಾಗಿ ನಾವು ಮಾಡಿರ್ತಕ್ಕಂಥ ಲೆಕ್ಕ ಕರೆಕ್ಟ್ ಇದೆ. ಬರ್ಕೊಳ್ಳಿ, ಇನ್ನೊಂದ್ಸರಿ ರಿಪೀಟ್ ಮಾಡ್ತೀವಿ. ನೀಟಾಗಿ ಹೋಗಬೇಕು, ಅರ್ಥ ಮಾಡ್ಕೊಳ್ತಾ ಹೋಗ್ಬೇಡಿ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ಪಾಯಿಂಟ್ ಆಫ್ ಎಕ್ಸಾಮಿನೇಷನ್. ಹಾಗೇನೆ ಮುಂದೆ ಯಾರಾದರೂ ನೀವು ಸೈನ್ಸ್ ತಗೊಂಡು ಹೋದ್ರೆ
ಅವರ ದೃಷ್ಟಿಯಿಂದಲೂ ಕೂಡ ಇದು ಅತ್ಯುತ್ತಮವಾಗಿರ್ತಕ್ಕಂಥ ಮತ್ತು ಅತ್ಯುಪಯುಕ್ತವಾಗಿರ್ತಕ್ಕಂಥ ಪಾಠ ಇದೆ. ಆಯ್ತಾ? ನೋಡಿ, ರಿಪೀಟ್ ಮಾಡಿ. ಈಗ ಇಲ್ಲೇನಿದೆ, 1 + sin θ / 1 - sin θ = sec θ + tan θ ಹೋಲ್ ಸ್ಕ್ವೇರ್ ಅಂತ ಪ್ರೂವ್ ಮಾಡಿ. ನೀವು ಇದನ್ನ ತಗೊಂಡು ಮಾಡಿದ್ರೆ ಬರುತ್ತೆ, ಇದನ್ನ ನೀವು ಟ್ರೈ ಮಾಡಿ. ಅವಾಗ ಏನಾಗುತ್ತೆ, ಉಲ್ಟಾ ಪ್ರೊಸೆಸ್ ಆಗುತ್ತೆ ಅಷ್ಟೇ. RHS ತಗೊಂಡು ಮಾಡಿದ್ರೆ sec θ + tan θ ಹೋಲ್ ಸ್ಕ್ವೇರ್ ತಗೊಂತೀರಾ, ಸರಿನಾ? ಆಮೇಲೆ a + ಹೋಲ್ ಸ್ಕ್ವೇರ್ ತರ ವಿಸ್ತರಣೆ ಮಾಡ್ತೀರಾ, ಕರೆಕ್ಟಾ? ಆಮೇಲೆ sec θ ನ ಈ ತರ ಬರೀತೀರಾ, tan θ ನ ಈ ರೀತಿ ಎರಡು ಏರಿನ ಬಿಡಿಸಿ ಬರೀತೀರಾ. ಹೀಗಾಗುತ್ತೆ ವಾಪಸ್ ಈಗ ಉಲ್ಟಾ ಪ್ರೊಸೆಸ್. LHS ತಗೊಂಡಾಗ ಏನು ಮೇಲಿಂದ ಕೆಳಗಡೆ ಏನು ಬಂದಿದೆಯೋ, RHS ತಗೊಂಡಾಗ ಅದ್ರ ವಿಲೋಮ ಸ್ಟೆಪ್ಗಳಾಗಿರುತ್ತೆ ಅಷ್ಟೇ, ರಿವರ್ಸ್ ಆರ್ಡರ್ ಇರುತ್ತೆ ಅಷ್ಟೇ, ಇನ್ನೇನಿಲ್ಲ. ಓಕೆ, ಇಲ್ಲಿ 1 - sin θ ಇರೋದ್ರಿಂದ ಅಂಶ ಮತ್ತು ಛೇದಗಳನ್ನು ಅದರ ಅಕರ್ಣೀಕಾರಕವನ್ನು 1 + sin θ ದಿಂದ ಭಾಗಿಸಿದ್ದೀನಿ. 1 + sin θ × 1 + sin θ ಅಂದ್ರೆ 1 + sin θ ಹೋಲ್ ಸ್ಕ್ವೇರ್ ಆಯಿತು. 1 - sin θ × 1 + sin θ ಅಂದ್ರೆ a + b × a - b ರೂಪದಲ್ಲಿರೋದ್ರಿಂದ 1² - sin² θ ಆಯಿತು. a + b ಹೋಲ್ ಸ್ಕ್ವೇರ್ ತರ ವಿಸ್ತರಣೆ ಮಾಡಿದ್ವಿ. a ಸ್ಕ್ವೇರ್ ಅಂದ್ರೆ 1 ಸ್ಕ್ವೇರ್ ಅಂದ್ರೆ 1, b ಸ್ಕ್ವೇರ್ sin² θ, 2ab 2 × 1 × sin θ ಅಂದ್ರೆ 2 sin θ ಡಿವೈಡೆಡ್ ಬೈ 1 - sin² θ ನಿತ್ಯ ಸಮೀಕರಣವನ್ನು ಬಳಸಿ cos² θ ಅಂತ ಬರೆದಿದ್ವಿ. ಪ್ರತಿಯೊಂದು ಪದವನ್ನು ಛೇದದಿಂದ ಭಾಗಿಸಿದೆ. ಈಗ cos² θ ಅದರ ವಿಲೋಮ sec² sin θ / cos θ ಅಂದ್ರೆ tan θ, ಅದರ ಪ್ರಕಾರ tan² θ. ಇದನ್ನು ಬಿಡಿಸ್ಬಾರ್ದಿದ್ದೀವಿ. sin θ / cos θ × 1 / cos² θ ನ cos θ × cos θ ಅಂತ ಬರೆದಿದ್ವಿ. ಹಾಗಾಗಿ sin θ × cos θ ಅಂದ್ರೆ tan θ ಆಯಿತು, cos ನ ವಿಲೋಮ sec ಆಯಿತು. ಇದನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿ ನೋಡಿದಾಗ ದಿಸ್ ಇಸ್ ಇನ್ ದ ಫಾರ್ಮ್ ಆಫ್ a + b ಹೋಲ್ ಸ್ಕ್ವೇರ್ ಆಯಿತು, ಅಂದ್ರೆ sec θ + tan θ ಹೋಲ್ ಸ್ಕ್ವೇರ್ ಆಯಿತು. ಅದನ್ನೇ ನಾವು ಸಾಧಿಸಬೇಕಾಗಿದೆ. ಅರ್ಥ ಆಯ್ತಾ ಮಕ್ಕಳೇ? ಫಸ್ಟ್ ನೋಡ್ಲಿಕ್ಕೆ ಏನಪ್ಪ ಇದು ಇಷ್ಟೊಂದು ಕಷ್ಟ ಇದೆ ಅಂತ ಅನ್ಸುತ್ತೆ ನಿಮಗೆ. ಸಾಕಷ್ಟು ಸರಿಯಾಗಿ ಪುನರಾವರ್ತನೆ ಆಗ್ತಾ ಹೋದಾಗೆ ನೀವು ಎಕ್ಸಾಮ್ ಬರೆಯೋದಕ್ಕೆ ಸ್ವಲ್ಪ ಪ್ರಯತ್ನ ಪಟ್ಟರೆ ಇಂಥ ಲೆಕ್ಕಗಳನ್ನು ಅತ್ಯಂತ ಸುಲಭವಾಗಿ ಮಾಡಬಹುದು. ಅದರಲ್ಲೂ ನಾನು ಆಗಲೇ ಹೇಳಿದಂಗೆ ವಿಜ್ಞಾನ ತಗೊಳ್ತಕ್ಕಂಥ ವಿದ್ಯಾರ್ಥಿಗಳು SSLC ನಲ್ಲೇ ನೀವು ಈ ಟ್ರಿಗ್ನಾಮೆಟ್ರಿ ಕಲಿತಕ್ಕಂಥದ್ದು ಮುಂದೆ ನೀವು PUC ಓದಬೇಕಾದ್ರೆ ನಿಮ್ಗೆ ತುಂಬಾ ಸುಲಭ ಆಗುತ್ತೆ. ಯಾಕಂತೇಳಿ ಮುಂದಿನ ದಿನಗಳಲ್ಲಿ ಟ್ರಿಗ್ನಾಮೆಟ್ರಿ ಇಸ್ ದ ಮೈನ್ ಬ್ರಾಂಚ್ ಇನ್ PUC ಅಂಡ್ ಆಲ್ಸೋ ಇನ್ ಡಿಗ್ರಿ ಆರ್ ಇಂಜಿನಿಯರಿಂಗ್ ಯಾವುದ್ರಲ್ಲಾದ್ರೂ ಆಗ್ತದೆ. ಓಕೆ, ನೆಕ್ಸ್ಟ್ ಅತ್ಯಂತ ಸುಲಭ ಇರ್ತಕ್ಕಂಥದ್ದು ಲೆಕ್ಕ ಕೊಡ್ತೀನಿ. ಸಿಂಪಲ್. sin θ + cos θ ಹೋಲ್ ಸ್ಕ್ವೇರ್, sin θ + cos θ ಹೋಲ್ ಸ್ಕ್ವೇರ್ is equal to 1 + 2 sin θ × cos θ ಎಂದು ಸಾಧಿಸಿ. ನೋಡಿದ ತಕ್ಷಣ ಗೊತ್ತಾಗ್ತಾ ಇದೆ ಅಲ್ವಾ ಕೆಲವರಿಗೆ? ಅದನ್ನ ವಿಸ್ತರಣೆ ಮಾಡಿಬಿಟ್ರೆ ಮುಂದೆ ಬಂದ್ಬಿಡುತ್ತೆ. ಎರಡೇ ಸ್ಟೆಪ್ ಅಲ್ಲಿ ಉತ್ತರ ಕಂಡು ಅಲ್ವಾ? ಏನ್ ಮಾಡೋಣ? ಮಾಡ್ಬೇಕಾದ್ರೆ ಮಾಡ್ತೀರಲ್ವಾ? ಸುಲಭ ಇದೆ. ಏನ್ ಮಾಡೋಣ? LHS ತಗೋಣ, ಕರೆಕ್ಟಾ? ಇದು a + b ಹೋಲ್ ಸ್ಕ್ವೇರ್ ತಗೊಂಡಿದೆ. ಸೊ ಏನಾಯ್ತು? sin² θ ಪ್ಲಸ್ cos² θ ಪ್ಲಸ್ 2ab 2 sin θ × cos. ಕರೆಕ್ಟಾ? ಕಾಣಿಸ್ತಾ ಆನ್ಸರ್ ಅಲ್ವಾ? a² + b² + 2. ಈಗ ನಿತ್ಯ ಸಮೀಕರಣ ಕಾಣಿಸ್ತಾ ಇದೆ. sin² θ + cos² θ ಅಂದ್ರೆ ಎಷ್ಟು? 1 ಪ್ಲಸ್ 2 sin θ × cos. ಇವೆಲ್ಲ ನಮ್ಮ ಹತ್ರ ಸ್ಟೆಪ್. ಈ ತರ ಅತ್ಯಂತ ಸುಲಭ ಇರತಕ್ಕಂಥ ಲೆಕ್ಕಗಳು ಕೂಡ ಇರುತ್ತೆ. 1 ಮಾರ್ಕ್ಸ್ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಲೆಕ್ಕ ಮಾಡೋಣ.
ನೆಕ್ಸ್ಟ್ ಟ್ಯಾನ್ ಎ ಅಂದ್ರೆ ಥೀಟಾನೇ ಎ ಅನ್ಬೋದು, ಬಿ ಅನ್ಬೋದು, ಆಲ್ಫಾ ಅಂತ ಹೋಗೋದು, ಏನ್ ಬೇಕಾದ್ರೂ ಅನ್ಬೋದು. ಮೈನಸ್ ಸೈನ್ ಎ ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಎ is equal to tan A divided by 1 plus cos A 1 plus cos A ಎಂದು ಸಾಧಿಸಿ. ನೋಡೋಣ LHS ತಗೊಳ್ಳೋಣ. tan A minus sin A divided by sin square A. Okay. ಏನು ಮಾಡೋಣ? tan A ನೋಡೋಣ, sin A by cos A ಅಂತ ಬರುತ್ತೆ, ಮೈನಸ್ sin A ಅಂತ ಬರುತ್ತೆ, divided by sin square A ಬೇರೆ ಏನಾದ್ರು ಮಾಡ್ಬೋದಿತ್ತಾ? ಈಗ ಅಂಶಕ್ಕೆ ಲಾಸ್ ಆಗುತ್ತೆ, ಏನಾಗುತ್ತೆ? cos A ಅಂದ್ರೆ sin A ಮೈನಸ್ sin A into cos A, sin A into cos A whole divided by sin square A ಏನು ಮಾಡೋಣ? 1 minus cos square A ಅಂತ ಬರೆಯೋಣ. ಅರ್ಥ ಆಯ್ತಾ ಮಕ್ಕಳೇ? ಇಲ್ಲೇನಾಯ್ತು, ಇದು ಭಿನ್ನ ರಾಶಿ ರೂಪದಲ್ಲಿ ಇರೋದ್ರಿಂದ ಇದೇನು ಇಲ್ಲ ಅಂದ್ರೆ 1 cos A ಮತ್ತು 1ಕ್ಕೂ ಲಾಸ್ ಅಂತ cos A, cos A by cos A 1 into sin A sin A. ಇಲ್ಲಿ ಏನಿಲ್ಲ ಅಂದ್ರೆ ನಾವೇನು ಹೇಳಿದ್ರೆ ಒಂದನ್ನ cos A ನ 1ರಿಂದ ಭಾಗಿಸಿದಾಗ cos A ನ ಬಂತು, cos A into sin A sin A into cos A. ಈಗ ಏನ್ ಮಾಡೋಣ ನಾವು ಇದನ್ನ? ಓಕೆ, sin A ಕಾಮನ್ ತೆಗಿಬೋದಾ? sin A ಕಾಮನ್ ತಗೋಣ. ನೋಡಿ, sin A ಉಳಿದಿದ್ದೇನು? 1 minus cos A divided by cos A whole divided by 1 minus cos square 1 plus cos A into 1 minus cos A ಅಂತ ಬರುತ್ತೆ. A square minus B square ಅಂತ ಇರೋದ್ರಿಂದ ಅದನ್ನು ನಾವೆಂತ ಬರೀಬಹುದು? A plus B into A minus B. ಇನ್ನು ಬೇರೆ ಬೇರೆ ರೂಪದಲ್ಲಿ ಬರೀಬಹುದು ಅನ್ನೋದು ಕಂಡ್ರೆ ಆ ತರದನ್ನು ಕೂಡ ಮಾಡಬಹುದು. ಓಕೆ, ಆಯ್ತಾ? ಈಗ ಏನಾಯ್ತು? sin A by cos A ಇದನ್ನು ನಾವೆಂತ ಹೇಳ್ಬೋದು? 1 minus cos A 1 minus cos A ಕ್ಯಾನ್ಸಲ್ ಆಗುತ್ತಲ್ವಾ? ಸೊ ಉಳಿದಿದ್ದೇನು? sin A by cos A into 1 plus cos A. ಕರೆಕ್ಟಾ? sin A by cos A ಅಂತಂದ್ರೆ tan A ಅಂತ ಆನ್ಸರ್ ಬಂತಲ್ವಾ? tan A divided by 1 plus cos A. ಕರೆಕ್ಟಾ? ವೆರಿ ಸಿಂಪಲ್. ಇದೇನಪ್ಪ ನೋಡಿ, ಒಂದ್ಸರಿ ನೋಡಿ ಇಲ್ಲಿ ಇದನ್ನ ಇದೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಸರ್. ಹೋದ್ ಸರಿ ಎಲ್ಲ 1 minus cos square A ಅಂತ sin square A ಅಂತ ಬರ್ಕಂತ ಇದ್ರಿ. ಈ ಸರಿ ನೋಡಿ ಹಿಂಗ್ ಬರ್ಕೊಂಡಿದ್ದೀರಲ್ಲ ಸರ್, A plus B into A minus B ಅನ್ನೋ ರೀತಿನಲ್ಲಿ ಇದ್ರೆ ನಮ್ಮ ಅನುಕೂಲಕ್ಕೆ ತಕ್ಕಂತೆ ಮಾಡಬೇಕು. ನಮಗೆ ಏನ್ ಉತ್ತರ ಬರೆಸಬೇಕು ಅನ್ನೋದ್ರ ಮೇಲೆ, ನಮ್ಮ ಗುರಿ ಏನು ಅಂತಕ್ಕಂಥದ್ರ ಮೇಲೆ ಲೆಕ್ಕನ ಮಾಡಿಫೈ ಮಾಡ್ಕೊಂತ ಹೋಗ್ಬೇಕು. ಎಲ್ಲಾ ಸಂದರ್ಭದಲ್ಲೂ 1 minus cos square A is equal to sin square A ಅಂತ ಇಲ್ಲಿ ಬರ್ಕೊಂಡ್ರೆ ನಮಗೆ ಆನ್ಸರ್ ಬರೋದಿಲ್ಲ, ಅದು ಬೇಕಾಗೋದಿಲ್ಲ. ಅರ್ಥ ಆಯ್ತಲ್ಲ? ಈಗ ಕೊಟ್ಟಿರ್ತಕ್ಕಂಥದ್ದು ರವೆನೇ, ಆದ್ರೆ ರವೆನಲ್ಲಿ ಉಪ್ಪಿಟ್ಟು ಮಾಡೋದ್ರೆ ಉಪ್ಪಿಟ್ಟು ಮಾಡಬೇಕು, ಕೇಸರಿ ಬಾತ್ ಮಾಡೋದ್ರೆ ಕೇಸರಿ ಬಾತ್ ಮಾಡಬೇಕು, ಅಥವಾ ಗಂಜಿ ಮಾಡೋದ್ರೆ ಗಂಜಿ ಮಾಡಬೇಕು ಅಲ್ವಾ? ಸೊ ಮೂಲ ವಸ್ತು ಒಂದೇ ಆಗಿದ್ರು ಕೂಡ
ಏನ್ ಕೇಳಿದ್ರೆ ಅದು ಮಾಡ್ತಾರೆ. ಹಾಗೆ ಅವ್ರು ಏನ್ ಪ್ರೂವ್ ಮಾಡಿ ಅಂತ ಕೇಳಿರ್ತಾರೆ ಆ ರೀತಿಯಲ್ಲಿ ನಾವು ಪ್ರೂವ್ ಮಾಡ್ಕೊಳ್ಬೇಕು. ಅರ್ಥ ಆಯ್ತಲ್ಲ? ಸೊ ಈ ರೀತಿಯಲ್ಲಿ ನಿತ್ಯ ಸಮೀಕರಣಕ್ಕೆ ಸಂಬಂಧಪಟ್ಟಂತ ನಿಮ್ಮ ಅಭ್ಯಾಸದಲ್ಲಿರ್ತಕ್ಕಂಥ ಹೋದಂತ ಎಲ್ಲಾ ಲೆಕ್ಕಗಳನ್ನು ಕೂಡ ನೀವು ಪ್ರಯತ್ನ ಪಡಿ. ಯಾವ್ದಾದ್ರು ಗೊತ್ತಾಗದೇ ಇದ್ರೆ ನನ್ನನ್ನ ಕೇಳಬಹುದು. ನಿಮಗೇನಾದ್ರೂ ಯಾವ್ದಾದ್ರು ಅರ್ಥ ಆಗಿಲ್ಲ ಅಂತ ಅಂತ ಲೆಕ್ಕಗಳನ್ನ ನಾನು ಮಾಡಿಸ್ತೇನೆ. ನೆಕ್ಸ್ಟ್, ತ್ರಿಕೋನಮಿತಿಯ ಅನ್ವಯಗಳು, ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನಾಮೆಟ್ರಿ. ತ್ರಿಕೋನಮಿತಿಯ ಅನ್ವಯಗಳು, ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನಾಮೆಟ್ರಿ. ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನಾಮೆಟ್ರಿ. ಇದು ವೆರಿ ಇಂಪಾರ್ಟೆಂಟ್. ಯಾವುದೇ ಪಾಠದಲ್ಲಾದರೂ ಕೂಡ ನಾವು ತಿಳ್ಕೋಬೇಕಾಗಿರೋದೇನು ಅದರ ಅಪ್ಲಿಕೇಶನ್ಸ್. ಯಾವುದೇ ಪಾಠವನ್ನು ಕಲಿತಕ್ಕಂಥ ಉದ್ದೇಶ ನಮ್ಮ ನಿತ್ಯ ಜೀವನದಲ್ಲಿ ಆ ಪಾಠದ ಪರಿಕಲ್ಪನೆ ನಮಗೆ ಉಪಯೋಗ ಆಗಬೇಕು. ಹಾಗೇನೆ ಈ ಟ್ರಿಗ್ನಾಮೆಟ್ರಿನಲ್ಲಿ ನಾವು ಇದುವರೆಗೂ ಏನೇನೆಲ್ಲ ಕಲ್ತಿದ್ವೋ ಅದರ ಅನುಪಾತಗಳಾಗಿರ್ಬೋದು, ನಿರ್ದಿಷ್ಟ ಕೋನಗಳಾಗಿರ್ಬೋದು, ಅಥವಾ ಈಗ ಮಾಡಿದಂಥ ನಿತ್ಯ ಸಮೀಕರಣಗಳಾಗಿರ್ಬೋದು, ಇವುಗಳನ್ನೆಲ್ಲ ನಾವು ಎಲ್ಲೆಲ್ಲಿ ಬಳಸಿದ್ದೇವೆ. ಇವತ್ತು ಈ ತ್ರಿಕೋನಮಿತಿಯ ಅನ್ವಯ ಇನ್ ಫೀಲ್ಡ್ ಆಫ್ ಇಂಜಿನಿಯರಿಂಗ್ ನಲ್ಲಿ ತುಂಬಾ ಇದೆ. ಯಾವುದೇ ಒಂದು ಕಟ್ಟಡದ ನಿರ್ಮಾಣದಲ್ಲಿ, ರಸ್ತೆಯ ನಿರ್ಮಾಣದಲ್ಲಿ, ರಸ್ತೆಯ ತಿರುವುಗಳನ್ನು ಮಾಡ್ತಕ್ಕಂಥದ್ದು, ಬ್ರಿಡ್ಜ್ ಅನ್ನ ನಿರ್ಮಾಣ ಮಾಡ್ತಕ್ಕಂಥದ್ದು, ಅದೇ ರೀತಿಯಲ್ಲಿ ಯಾವುದೇ ಒಂದು ಬೆಟ್ಟದ ಎತ್ತರವನ್ನ ಕಂಡುಹಿಡಿತಕ್ಕಂಥದ್ದು, ಎಲ್ಲವನ್ನೂ ಕೂಡ ನಾವು ನೇರವಾಗಿ ಹೋಗಿ ಕಂಡುಹಿಡಿಲಿಕ್ಕೆ ಆಗೋದಿಲ್ಲ. ಈಗ ಈ ಪಾಠ ನೀವು ಕಲಿತ ನಂತರ ಗೊತ್ತಾಗುತ್ತೆ. ನಿಮ್ಮ ಮನೆಯಲ್ಲಿರ್ತಕ್ಕಂಥ ಅಥವಾ ನಿಮ್ಮ ಶಾಲೆನಲ್ಲಿ ನಿಮ್ಮ ಮನೆ ಎದುರುಗಡೆ ಇರ್ತಕ್ಕಂಥ ಲೈಟ್ ಕಂಬದ ಎತ್ತರವನ್ನ ನಾವು ಒತ್ತೇ ಕಂಡುಹಿಡಿಬೇಕಾಗಿಲ್ಲ. ಅದನ್ನ ಹತ್ಬಿಟ್ಟೆ ಕಂಡುಹಿಡಿಬೇಕು ಇಲ್ಲ. ಅದರ ನೆರಳಿನ ಉದ್ದವನ್ನ ಲೆಕ್ಕ ಹಾಕ್ಬಿಟ್ಟು ನೆರಳು ಎಷ್ಟು ದೂರ ಇದೆ ಆ ರಸ್ತೆಗೂ ಮತ್ತು ಆ ಲೈಟ್ ಕಂಬಕ್ಕೂ ಇರ್ತಕ್ಕಂಥ ಕೋನಗಳ ನಡುವಿನ ಕೋನ ಎಷ್ಟು ಅಂತಕ್ಕಂಥದ್ದು ಆಧಾರದ ಮೇಲೆ ನಾವು ನಿರ್ದಿಷ್ಟ ಕೋನದ ಪರಿಕಲ್ಪನೆಯನ್ನು ಬಳಸಿ ನಾವು ಈ ತ್ರಿಕೋನಮಿತಿ ಅನ್ವಯವನ್ನು ಬಳಸಿ ನಾವು ಸುಲಭವಾಗಿ ಕಂಡುಹಿಡಿಯಬಹುದು. ಇಲ್ಲಿ ನಮಗೇನಪ್ಪ ಮುಖ್ಯವಾಗಿರ್ತಕ್ಕಂಥ ಅಂಶ ಏನಪ್ಪಾ ಅಂತ ಹೇಳಿದ್ರೆ, ಈಗಾಗಲೇ ನಾವು ಬಹಳಷ್ಟು ಈ ತ್ರಿಕೋನಮಿತಿನಲ್ಲಿ ಕೆಲವು ವಿಚಾರಗಳನ್ನು ತಿಳ್ಕೊಂಡಿದ್ದೀವಿ. ನಿಮಗೆಲ್ಲ ಈ ನೋಡಿದಿರಾ? ಈ ಉದಾಹರಣೆಗೆ ಶಿವಪುರದಿಂದ ಉಲಮಳಲ್ಲಿ ರಸ್ತೆ ಮೊನ್ನೆ ಎಲ್ಲ ಸರ್ವೆ ಮಾಡಿದ್ರು. ಅಲ್ಲಿ ನಿಂತ್ಕೊಂಡು ಆ ಕೆರೆ ಏರಿಯ ಮೇಲೆ ಅವರೆಲ್ಲ ಹಿಂಗೆ ಆ ಕಡೆ ಒಬ್ರು ಈ ಕಡೆ ಒಬ್ರು ಈ ರೀತಿ ಹಿಡ್ಕೊಂಡು ನೋಡ್ತಾ ಇದ್ರು. ಟೆಲಿಸ್ಕೋಪ್ ತರ ಇತ್ತು. ಸೊ ಅದನ್ನ ನಾವು ಥಿಯೋಡಲೈಟ್ ಅಂತ ಕರಿತೀವಿ. ಏನಂತ ಕರಿತೀವಿ? ಥಿಯೋಡಲೈಟ್ ಅಂತ ಕರಿತೀವಿ. ಆ ಥಿಯೋಡಲೈಟ್ ಅನ್ನ ಬಳಸಿ ಒಂದು ರಸ್ತೆ ನಿರ್ಮಾಣ ಮಾಡ್ಬೇಕಾದ್ರೆ ಅದು ಎಷ್ಟು ಕರ್ವ್ ಇರಬೇಕು, ಎಷ್ಟು ಡಿಗ್ರಿನಲ್ಲಿ ಕರ್ವ್ ಇರಬೇಕು. ಯಾಕೆಂದ್ರೆ ಹೆಂಗ್ ಬೇಕಾಗಿ ರಸ್ತೆ ನಿರ್ಮಾಣ ಮಾಡಬಾರ್ದು, ವೈಜ್ಞಾನಿಕವಾಗಿ ರಸ್ತೆ ನಿರ್ಮಾಣ ಮಾಡಬೇಕು. ನಾವು ಕೊಡ್ತಕ್ಕಂಥ ಕರ್ವ್ ತುಂಬಾ ಜಾಸ್ತಿ ಆಗಿದೆ. ಈ ರೀತಿ ಇಲ್ಲೊಂದು ರಸ್ತೆ ಇಲ್ಲಿಂದ ಬಂದಿತ್ತು, ಈಗೆಲ್ಲ ಈಗ ಒಂದು ರಸ್ತೆ ಸ್ಟ್ರೈಟ್ ಆಗಿ ಬಂತು. ಇಲ್ಲೆಲ್ಲ ಕೆರೆ ಏನಿತ್ತು, ಈಗ ಕೊಡ್ತಕ್ಕಂಥ ಕರ್ವ್ ಸೈಂಟಿಫಿಕ್ ಆಗಿದ್ದರೆ ನಮಗೆ ಹೇಗೆ ಬೇಕು ಅಂದ್ರೆ ತುಂಬಾ ಜಾಸ್ತಿ ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ನಮಗೇನಾಗುತ್ತೆ, ಯಾವುದೇ ಒಂದು ವೆಹಿಕಲ್ ಇಂದ ಬಂದಿರ್ತಕ್ಕಂಥದ್ದು ಸಡನ್ ಆಗಿ ಕರ್ವ್ ತಿರುಗಿದ ತಕ್ಷಣ ಬಿದ್ದೋಗುತ್ತೆ. ನಾವೆಲ್ಲ ಹಳ್ಳಿಗಳು ಏನ್ ಮಾಡ್ತೀವಿ ನಮಗೆ ಗೊತ್ತಿರೋದಿಲ್ಲ. ಈ ಕೆರೆ ಏರಿಯ ಮೊನ್ನೆ ಒಂದು 2-3 ಆಕ್ಸಿಡೆಂಟ್ ಆಯ್ತು. ನೀವು ನೋಡಿದ್ವಿ, ಅಲ್ಲಿ ಏನೋ ಭೂತ ಇದೆ, ದೆವ್ವ ಇದೆ ಅಂತ ಮಾತಾಡ್ತೀವಿ. ನಿಜವಾಗ್ಲೂ ಅದೇನೂ ಇರೋದಿಲ್ಲ. ನಿಮಗಾಗಲೇ ವಿಜ್ಞಾನದಲ್ಲಿ ಕಲ್ತಿದ್ದೀರಾ ಫಿಸಿಕ್ಸ್ನಲ್ಲಿ. ಇಲ್ಲಿ ಯಾವುದೇ ಒಂದು ಕಾಯ ವೃತ್ತೀಯ ಪಥದಲ್ಲಿ ಚಲಿಸ್ತಾ ಇದೆ, ಟರ್ನ್ ಆಯಿತು ಅಂದ್ರೆ ಅದು ಹೆಂಗೆ ಕಂಟಿನ್ಯೂ ಮಾಡಿದ್ರೆ ಅದು ಸರ್ಕಲ್ ಆಗುತ್ತೆ. ಇದನ್ನೇ ಹಿಂಗೆ ಕಂಟಿನ್ಯೂ ಮಾಡಿದ್ರೆ ಸರ್ಕಲ್. ಯಾವುದೇ ಒಂದು ಕಾಯ ವೃತ್ತೀಯ ಪಥದಲ್ಲಿ ಚಲಿಸ್ತಾ ಇದ್ರೆ ಅದರ ಕೇಂದ್ರದಿಂದ ಅದರ ಮೇಲೆ ಒಂದು ಬಲ ಪ್ರಯೋಗ ಆಗುತ್ತೆ. ಆ ಬಲವನ್ನು ನಾವು ಕರಿತೀವಿ ಕೇಂದ್ರಾಭಿಮುಖ ಬಲ. ಜೋರ ಟರ್ನ್ ಆದ ತಕ್ಷಣ ಅದರ ಸೆಂಟರ್ ಏನಾಗುತ್ತೆ, ಒಂದು ಫೋರ್ಸ್ ಕ್ರಿಯೇಟ್ ಆಗುತ್ತೆ. ಸೆಂಟ್ರಲ್ ಫೋರ್ಸ್ ಅಂತ ಕರಿತೀವಿ. ನಿಮ್ಮ ಮನೆಯಲ್ಲಿ ಮಜ್ಜಿಗೆ ಕಡಿತಕ್ಕಂಥದ್ದು ಇವೆಲ್ಲವೂ ಕೂಡ ಇದಕ್ಕೆ ಉದಾಹರಣೆ. ಈ ಕೇಂದ್ರಕ್ಕಾಗಿ ಬಲ ಯಾವಾಗ ವೆಹಿಕಲ್ ಮೇಲೆ ಬೀಳುತ್ತೋ ಕಂಟ್ರೋಲ್ ಆಗಬೇಕು, ಸ್ಪೀಡು ಅದು ಅದರ ಅಭಿಮುಖವಾಗಿ ಬೀಳುತ್ತೆ. ಅರ್ಥ ಆಯ್ತಾ? ನೀವೇ ಬಸ್ಸಲ್ಲಿ ಹೋಗ್ಬೇಕಾದ್ರೆ ನಮ್ಗೆ ಫೀಲ್ ಆಗಿದೆ, ಬಲಗಡೆಗೆ ಅವನು ಏನಾದ್ರು ಟರ್ನ್ ಮಾಡೋದಂದ್ರೆ ನಾವು ಎಡಕ್ಕೆ ಬೀಳ್ತೀವಿ. ಬಲಗಡೆಗೆ ಟರ್ನ್ ಮಾಡಿದ್ರೆ ಬಲಕ್ಕೆ ಬೀಳ್ಬೇಕಿತ್ತು. ಇದರಲ್ಲೇ ಗೊತ್ತಾಗುತ್ತೆ ನಮಗೆ, ಬಲಗಡೆಗೆ ಟರ್ನ್ ಮಾಡಿದ್ರೆ ಎಡಕ್ಕೆ ಬೀಳ್ತೀವಿ. ಕಾರಣ ಏನು? ಅದರ ವಿರುದ್ಧವಾಗಿ ಫೋರ್ಸ್ ಆಕ್ಟ್ ಆಗ್ತದೆ. ಅರ್ಥ ಆಯ್ತಾ?
ಸೊ ಹಾಗಾಗಿ ಇದನ್ನೆಲ್ಲ ಇವೆಲ್ಲ ಕನ್ಸ್ಟ್ರಕ್ಷನ್ಸ್ ಮಾಡ್ಬೇಕಾದ್ರೆ ಇವುಗಳನ್ನು ಬಳಸಿದೆ. ಈಗ ನಿಮಗೆ ಗೊತ್ತಿರಬೇಕು, ಮತ್ತೆ ಯಾವುದೇ ಒಂದು ವಸ್ತುವನ್ನ ನಾನೀಗ ನಿಂತ್ಕೊಂಡಿದ್ದೀನಿ, ನಾನು ಇಲ್ಲಿ ನಿಂತ್ಕೊಂಡು ನಿಮ್ಮನ್ನು ನೇರವಾಗಿ ನಾನು ನೋಡ್ತಾ ಇದ್ದೀನಿ. ಈ ಕಣ್ಣಿನಿಂದ ನೇರವಾಗಿ ನೋಡ್ತಕ್ಕಂಥದ್ದನ್ನು ನಾವೆಂತ ಕರಿತೀವಿ? ದೃಷ್ಟಿ ರೇಖೆ. ಈ ಕಣ್ಣಿನಿಂದ ಇಲ್ಲಿ ಯಾವುದೇ ಒಂದು ವಸ್ತುವನ್ನು ಏನಾದರೂ ನಾನು ನೋಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಈ ನೋಡ್ತಕ್ಕಂಥದ್ದನ್ನು ನಾವೆಂತ ಕರಿತೀವಿ? ದೃಷ್ಟಿ ರೇಖೆ. ದೃಷ್ಟಿ ರೇಖೆ ನೇರವಾಗಿ, ಕಣ್ಣಿನ ನೇರವಾಗಿ. ಅದೇನೆ ಈ ಇಲ್ಲಿರ್ತಕ್ಕಂಥ ವಸ್ತುವನ್ನು ನಾವು ನೋಡ್ಬೇಕಾದ್ರೆ ನಾವೇನ್ ಮಾಡ್ತೀವಿ? ಕಣ್ಣನ್ನು ಮೇಲೆ ಬಿಡ್ತೀವಿ, ಆಗ ಇದು ದೃಷ್ಟಿ ರೇಖೆ. ಅದೇ ಕೆಳಗಡೆ ಇರ್ತಕ್ಕಂಥ ವಸ್ತುವನ್ನು ನೋಡ್ಬೇಕು ಅಂದ್ರೆ ಕಣ್ಣಿನ ಕೆಳಗೆ ಬಿಡ್ತೀವಿ, ಆಗ ಅದೇನಾಗುತ್ತೆ? ಇದು ದೃಷ್ಟಿ ರೇಖೆ. ಒಟ್ಟಾರೆ ಜನರಲ್ ಏನಂತಂದ್ರೆ ಇದನ್ನು ಸಮಾಂತರ ರೇಖೆ, ಭೂಮಿಗೆ ಸಮಾಂತರವಾಗಿರ್ತಕ್ಕಂಥ ರೇಖೆಯನ್ನು ಸಮಾಂತರವಾಗಿರ್ತಕ್ಕಂಥ ರೇಖೆ ಅಂತ ಜನರಲ್. ಮೇಲೆ ನೋಡಿದಾಗ ಸಮಾಂತರ ರೇಖೆ ಮತ್ತು ಒಂದು ವಸ್ತುವನ್ನ ಮೇಲಕ್ಕೆ ನೋಡಿದಾಗ ಉಂಟಾಗ್ತಕ್ಕಂಥ ಕೋನ, ದೃಷ್ಟಿ ರೇಖೆ ಮತ್ತು ಸಮಾಂತರ ರೇಖೆಗಳ ನಡುವಿನ ಕೋನವನ್ನ ನಾವು ಥೀಟಾ ಅಂತ ಗುರುತಿಸ್ಕೊಳ್ತೀವಿ. ಇದನ್ನ ಉನ್ನತ ಕೋನ ಅಂತ ಕರಿತೀವಿ. ಉನ್ನತ ಕೋನ. ಉನ್ನತ ಕೋನ. ಹಾಗೆ ಕೆಳಗಡೆ ನೋಡಿದಾಗ ಸಮಾಂತರ ರೇಖೆ ಒಂದು ವಸ್ತುವನ್ನು ಕೆಳಗಡೆ ಇರತಕ್ಕಂಥ, ನಮ್ಮ ನೇರ ದೃಷ್ಟಿಯಿಂದ ಕೆಳಗಡೆ ಇರತಕ್ಕಂಥ ವಸ್ತುವನ್ನು ನೋಡಿದಾಗ ಆಗ ದೃಷ್ಟಿ ರೇಖೆ ಮತ್ತು ಸಮಾಂತರ ರೇಖೆಗಳ ನಡುವೆ ಉಂಟಾಗ್ತಕ್ಕಂಥ ಕೋನವನ್ನ ಅವನತ ಕೋನ ಅಂತ ಕರಿತೀವಿ. ಅವನತ ಕೋನ ಅಂತ ಕರಿತೀವಿ. ಈಗ ನಾವು ಇದನ್ನು ಸುಮ್ಮನೆ ಕನ್ಸಿಡರ್ ಮಾಡಿದ್ರೆ ಇದು ಸಮಾಂತರ ರೇಖೆ, ಇದು ಉನ್ನತ ರೇಖೆ, ಇವೆರಡನ್ನು ಸೇರಿಸ್ತೀನಿ. ಇಲ್ಲಿ ಥೀಟಾ ಉಂಟಾಗಿದೆ, ಇವೆರಡನ್ನು ಸೇರಿಸಿದಾಗ ಇಲ್ಲಿ ಉಂಟಾಗ್ತಕ್ಕಂಥ ಕೋನ ಎಷ್ಟು? ಕೋನ ಲಂಬ ಕೋನ. ಈಗ ನಾವು ಇದನ್ನು ಥೀಟಾವನ್ನು ಕನ್ಸಿಡರ್ ಮಾಡಿದ್ರೆ ಇದೇನಾಗುತ್ತೆ? ಅಭಿಮುಖ ಆಗುತ್ತೆ. ಇದೇನಾಗುತ್ತೆ? ಪಾರ್ಶ್ವ ಆಗುತ್ತೆ. ಲಂಬಕೋನಕ್ಕೆ ಎದುರುಗಡೆ ಇರ್ತಕ್ಕಂಥದ್ದು ಏನಾಗುತ್ತೆ? ವಿಕರ್ಣ ಆಗುತ್ತೆ. ಈಗ ನಮ್ಮ ಹತ್ರ ಅಭಿಮುಖ ಇದೆ, ಪಾರ್ಶ್ವ ಇದೆ, ವಿಕರ್ಣ ಇದೆ ಅಂತ ಹೇಳಿದ್ರೆ ನಮ್ಮ ಹತ್ರ ತ್ರಿಕೋನಮಿತಿಯ ಅನ್ವಯಗಳನ್ನು ಅನ್ವಯಿಸಿ, ಹಾಗೆ ತ್ರಿಕೋನಮಿತಿಯ ನಿರ್ದಿಷ್ಟ ಕೋನಗಳನ್ನು ಬಳಸಿ ನಾವು ಯಾವುದೇ ಒಂದು ಕಂಬದ ಎತ್ತರವನ್ನು ಕಂಡುಹಿಡಿಯಬಹುದು. ಈ ಉದಾಹರಣೆಗೆ ಒಬ್ಬ ವ್ಯಕ್ತಿ ಇಲ್ಲಿಂದ ನೋಡ್ತಾ ಇದ್ದಾನೆ, ಕಂಬದ ತುದಿಯನ್ನು ನೋಡ್ತಾ ಇದ್ದಾನೆ. ಈ ಕಂಬ ಎಷ್ಟು ಎತ್ತರ ಇದೆ ಅದನ್ನು ಕಂಡುಹಿಡಿಯಬೇಕಪ್ಪ. ಏನ್ ಮಾಡೋದು? ಆಗ ಇಲ್ಲಿ ಉಂಟಾಗ್ತಕ್ಕಂಥ ಕೋನವನ್ನು ಅವ್ರು ಕೊಟ್ಟಿರ್ತಾರೆ. ಥಿಯೋಡಲೈಟ್ ಅನ್ನು ಬಳಸಿ ಇಲ್ಲಿ ಉಂಟಾಗಿರ್ತಕ್ಕಂಥ ಉನ್ನತ ಕೋನ ಎಷ್ಟು ಅಂತ 60 ಡಿಗ್ರಿನ 45 ಡಿಗ್ರಿನ ಎಷ್ಟು ಇರುತ್ತೆ ಅಂತ ಅನ್ಕೊಳ್ಳಿ. ಈ ಕಂಬದ ಎತ್ತರವನ್ನು ಕಂಡುಹಿಡಿಯಲಿ ಗೊತ್ತಿಲ್ಲ, ಎಕ್ಸ್ ಅಂತ. ಕಂಬದಿಂದ ಆ ವ್ಯಕ್ತಿಗೆ ಇರ್ತಕ್ಕಂಥ ದೂರ ಗೊತ್ತಿರುತ್ತೆ, ನಾವು ಆರಾಮಾಗಿ ಅಳ್ಕೋಬಹುದು, ಕಷ್ಟಪಡ್ಬೇಕಾಗಿಲ್ಲ. ಕಂಬದ ಬುಡದಿಂದ ಅವ್ರು ಎಷ್ಟು ದೂರದಲ್ಲಿದೆ ಅನ್ನೋದನ್ನ ಒಂದು ಟೇಪ್ ಇಟ್ಕೊಂಡು ಅಳ್ತಾ ಮಾಡಿ ಒಂದು 50 ಮೀಟರ್ ಇದೆ ಅಂತ. ಸರಿನಾ? ಈಗ ಇದನ್ನು ಥೀಟಾ ಅನ್ಕೊಂಡ್ರೆ, ಉದಾಹರಣೆ ಕಂಬದ ಎತ್ತರವನ್ನು ಕಂಡುಹಿಡಿಯ ಕೇಳಿದ್ರೆ ಗೊತ್ತಿಲ್ಲ, ಅದು ಎಕ್ಸ್ ಅನ್ಕೊಳ್ಳೋಣ. ಇದು ಥೀಟಕ್ಕೆ ಕಂಪೇರ್ ಮಾಡಿದ್ರೆ ಇದೇನಾಯ್ತು? ಅಭಿಮುಖ ಆಯ್ತು. ಕಂಬದ ಬುಡದಿಂದ ಆ ವ್ಯಕ್ತಿಗೆ ಇರ್ತಕ್ಕಂಥ ದೂರ ಏನಾಯ್ತು? ಅದೆಂತ ಬಾಹು ಆಯ್ತು? ಪಾರ್ಶ್ವ ಆಯ್ತು. ಹಾಗಾದ್ರೆ ಅಭಿಮುಖ ಬೈ ಪಾರ್ಶ್ವದ ಅನುಪಾತ ಯಾವುದು? ಟ್ಯಾನ್ ಥೀಟಾ. ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಎಕ್ಸ್ ಬೈ ಇದೇನು ದೂರ ಎಷ್ಟಿದೆ? 50 ಮೀಟರ್. ಟ್ಯಾನ್ ಥೀಟಾ ಎಷ್ಟಿದೆ? ಟ್ಯಾನ್ 45 ಡಿಗ್ರಿ. ಅಲ್ಲಿ ಏನ್ ಕೊಟ್ಟಿರ್ತಾನೆ ಅದು ನಮಗೆಲ್ಲ ಅರ್ಥಗಳು ಗೊತ್ತಿದೆ. ಎಕ್ಸ್ ಬೈ 50. ಟ್ಯಾನ್ 45 ಅಂದ್ರೆ ಎಷ್ಟು? 1. therefore ಎಕ್ಸ್ ಬೈ 50 ಓರೆ ಗುಣಾಕಾರ ಮಾಡಿದ್ರೆ ಎಷ್ಟಾಯ್ತು? ಎಕ್ಸ್ ಇಸ್ ಈಕ್ವಲ್ ಟು 50 ಮೀಟರ್. ನೋಡಿ, ಇಲ್ಲಿ ನಾವು ಸುಲಭವಾಗಿ ಕಂಬವನ್ನು ಹತ್ತಿ ಅಳತೆ ಮಾಡಿದ್ರೆ ಅದರಿಂದ ನಾವು ಎಷ್ಟು ದೂರದಲ್ಲಿ ನಿಂತ್ಕೊಂಡಿದ್ದೀವಿ, ಅದರ ತುದಿಯನ್ನು ನೋಡಬೇಕಾದ್ರೆ ಉಂಟಾಗಿರ್ತಕ್ಕಂಥ ಉನ್ನತ ಕೋನ ಎಷ್ಟು ಅಂತಕ್ಕಂಥ ಆಧಾರದ ಮೇಲೆ ನಾವು ಸುಲಭವಾಗಿ ನಾವಿಲ್ಲೇನು ಮಾಡಿದ್ವಿ? ಆ ಕಂಬದ ಎತ್ತರವನ್ನು ಕಂಡಿದ್ದೀವಿ. ಇದೇ ರೀತಿಯಲ್ಲಿ ನಮ್ಮ ಗಣಿತಜ್ಞರು ಮತ್ತು ವಿಜ್ಞಾನಿಗಳು ಏನೇನೆಲ್ಲ ಕಂಡುಹಿಡಿದಿದ್ದಾರೆ? ಯಾವುದೇ ಒಂದು ಬೆಟ್ಟದ ಎತ್ತರ, ಮೌಂಟ್ ಎವರೆಸ್ಟ್ ಎತ್ತರ ಆಗಿರ್ಬೋದು, ಯಾವುದೇ ಒಂದು ಸಾಗರದ ಆಳ, ಇವೆಲ್ಲವನ್ನೂ ಕೂಡ ನಾವು ಸುಲಭವಾಗಿ ಕಂಡುಹಿಡಿಯಬಹುದು. ಓಕೆ, ಅರ್ಥ ಆಯ್ತಲ್ಲ? ಲೆಕ್ಕ ಬರುತ್ತೆ. 50 ಮೀಟರ್ ದೂರದಿಂದ ಲಂಬವಾಗಿ ನಿಂತಿರುವ ಕಂಬವನ್ನು ಗಮನಿಸಿದಾಗ ಉಂಟಾದ ಉನ್ನತ ಕೋನವು 30 ಡಿಗ್ರಿ ಆದರೆ ಆ ಕಂಬದ ಎತ್ತರವೇನು?
ಎಷ್ಟೋ ದೂರದಲ್ಲಿ ನಿಂತ್ಕೊಂಡಿದ್ದೇನೆ. ಉನ್ನತ ಕೋನ ಅಂದ್ರೇನು? ಮೇಲು ಕಂಡುಬಿಟ್ಟ ಉಂಟಾಗ್ತದೆ. ಇದು ಥೀಟಾ ಅಂತ ಇಲ್ಲಿಂದ ನೋಡ್ತಾ ಇದ್ರೆ ಇದು ಎ ಬಿ ಅಂತಕ್ಕಂಥದ್ದು ಕಂಬದ ಉದ್ದ, ಸಿ ಬಿ ಇಂದ ಕಂಬದಿಂದ ಆ ವ್ಯಕ್ತಿಗಿರ್ತಕ್ಕಂಥ ದೂರ, ಉಂಟಾಗಿರ್ತಕ್ಕಂಥ ಉನ್ನತ ಕೋನ ಎಷ್ಟು? 30 ಡಿಗ್ರಿ. ಆಗಿನ ಕಂಬದ ಎತ್ತರ ಕೊಟ್ಟಿದ್ದಾರೆ ಇಲ್ಲ, ಕಂಬದ ಎತ್ತರವನ್ನೇ ಕಂಡುಹಿಡಿಬೇಕು. ಅಲ್ಲಿಂದ ಅಲ್ಲಿಗೆ ಇರ್ತಕ್ಕಂಥ ಬಿ ಇಂದ ಎ ಬಿ ಇಂದ ಸಿ ಇರ್ತಕ್ಕಂಥ ದೂರ ಕೊಡ್ತಾರೆ ಎಷ್ಟಂತೆ? 50 ಮೀಟರ್. ಹಾಗಾದ್ರೆ ಇದು ಎಷ್ಟು ಅಂತ ಕೇಳಿ ಕಂಬದ ಉದ್ದ. ಓಕೆ, ನಾವು ಇಲ್ಲಿ 30 ಡಿಗ್ರಿ ಇದು ಕೊಟ್ಟಿದ್ದಾರೆ, ಕೋನ ಕೊಟ್ಟಿದ್ದಾರೆ. ಇದನ್ನ ಥೀಟಾ ಅನ್ಕೊಂಡಾಗಿದ್ರೆ ಎದುರುಗಡೆ ಇರ್ತಕ್ಕಂಥದ್ದೇನು? ಅಭಿಮುಖ. ಇದ್ಯಾವ ದೂರ? ಪಾರ್ಶ್ವ. ಅರ್ಥ ಆಯ್ತಾ? ಸೊ ಕೆಲವು ಸರಿ ಇದ್ರ ಕಡೆ ಕೇಳಿದ್ರೆ ಕಂಬದ ತುದಿಯಿಂದ ವ್ಯಕ್ತಿಗಿರುವ ದೂರ ಎಷ್ಟು ಅಂತ ಹೇಳಿ ನಾವೇ ನೋಡ್ಬೇಕಾಗುತ್ತೆ. ಅವಾಗ ಪಾರ್ಶ್ವ ಬೈ ವಿಕರ್ಣ, ಪಾರ್ಶ್ವ ಬೈ ವಿಕರ್ಣ ತಗೋಬೇಕಾಗುತ್ತೆ. ಅದರ ಅನುಪಾತ ಯಾವುದು ನೀವು ನೋಡ್ಕೋಬೇಕು. ಅರ್ಥ ಆಯ್ತಲ್ಲ? ಈಗ ನಮಗೆ ಇವು ಮೂರರ ನಡುವಿನ ಸಂಬಂಧ ಥೀಟಾ, ಥೀಟಕ್ಕೆ ಎದುರುಗಡೆ ಇರ್ತಕ್ಕಂಥದ್ದು ಅಭಿಮುಖ, ಥೀಟವನ್ನು ಒಳಗೊಂಡಿರ್ತಕ್ಕಂಥ ಬಾಹು ಪಾರ್ಶ್ವ, ಇವುಗಳ ನಡುವಿನ ಸಂಬಂಧವನ್ನು ನೋಡೋಣ. ಓಕೆ, ಹಾಗಾದ್ರೆ ಏನಾಗುತ್ತದೆ? ಅಭಿಮುಖ ಬೈ ಪಾರ್ಶ್ವ ಅಂತಂದ್ರೆ ಏನಾಗುತ್ತೆ? ಟ್ಯಾನ್ ಥೀಟಾ. ಟ್ಯಾನ್ ಥೀಟಾ ಈಸ್ ಈಕ್ವಲ್ ಟು ಎ ಬಿ ಬೈ ಬಿ ಸಿ. ಎ ಬಿ ಬೈ ಬಿ ಸಿ. ಟ್ಯಾನ್ ಥೀಟಾ ಎಷ್ಟು ಬೆಲೆ? ಟ್ಯಾನ್ 30 ಡಿಗ್ರಿ ಈಸ್ ಈಕ್ವಲ್ ಟು ಎ ಬಿ ಕಂಡುಹಿಡಿಯಬೇಕು. ಹಾಗೆ ಡಿವೈಡೆಡ್ ಬೈ ಬಿ ಸಿ ಎಷ್ಟು? 50. ಸರಿನಾ? ದಟ್ ಈಸ್ ಈಕ್ವಲ್ ಟ್ಯಾನ್ 30 ಡಿಗ್ರಿ ಎಷ್ಟು? 1/√3 ಈಸ್ ಈಕ್ವಲ್ ಟು ಎ ಬಿ ಬೈ 50. ಎ ಬಿ ಬೈ 50. ಕರೆಕ್ಟಾ? ಈಗ ಹೊರಗೆ therefore ಎ ಬಿ ಇಂಟು √3 ಅಥವಾ ಎ ಬಿ ಈಸ್ ಈಕ್ವಲ್ ಟು 50/√3 ಮೀಟರ್. ಬೇಕಂದ್ರೆ ಇದ್ರ ಬೆಲೆ ಸಿಂಪ್ಲಿಫೈ ಮಾಡಬಹುದು, ಸಾಕು. ಹಾಗಾದ್ರೆ ಕಂಬದ ಎತ್ತರ ಎಷ್ಟಂತೆ? 50/√3 ಮೀಟರ್. 50/√3 ಮೀಟರ್. ಈ ರೀತಿ ಕೆಲವು ಸರಿ ಅವನತ ಕೋನ ಕೊಟ್ಟಿರ್ತಾರೆ ಅಂತ ಅವಾಗಲೂ ಹಂಗೆ ಇಟ್ಕೊಂಡು ಮಾಡ್ಬೋದು. ಬೇಡ ಅಂದ್ರೆ ನಿಮಗೆ ಇದಂತೂ 90 ಡಿಗ್ರಿ ಇದೆ ಅಂತ ಹೇಳಿ ಉಳಿದ ಇರ್ತಕ್ಕಂಥ ಎರಡು ಕೋನಗಳು ಮತ್ತೆ ಎಷ್ಟಾಗುತ್ತೆ? 90 ಇರುತ್ತೆ. ಅದನ್ನ ಕಳ್ಕೊಂಡ್ಬೇಕಾದ್ರೂ ಮಾಡಿ ಮಾಮೂಲಿ ಇದೇ ರೀತಿಯಲ್ಲಿ ತಗೊಂಡ್ಬೇಕಾದ್ರೂ ಮಾಡ್ಬೋದು. ಓಕೆ, ಮುಂದಿನ ಕ್ಲಾಸ್ನಲ್ಲಿ ಇನ್ನು ಉಳಿದಿರ್ತಕ್ಕಂಥ ಲೆಕ್ಕಗಳನ್ನು ಮಾಡೋಣ. ಧನ್ಯವಾದ.